join your hands together and welcome them. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲೋಕೆ ಹೋಗ್ಬೇಡಿ ಸರ್. ಈಗ ತುಂಬಾ ವೈರಲ್ ಆಗ್ತಾ ಇದೆ.
ಜನ ತುಂಬಾ ಕೇಳ್ತಾ ಇದಾರೆ. ಆ ಕರಿಮಣಿ ಮಾಲೀಕ ಯಾರು? ಬೇಗ ಹೇಳಮ್ಮ. ಒಂದ್ ಸಾಂಗ್ ಮುಖಾಂತರ ಹೇಳ. ಬೇಡ, ಕಸ್ಟಮರ್ಸ್ ಇದಾರೆ. ಓಕೆ, ಎಂಜಾಯ್ ಮಾಡಿ. ಯಾರು? ಕರಿಮಣಿ ಮಾಲೀಕ. one more ಅನ್ಬೇಕು ನೀವು. ಹೀರೋ, so you think you can dance?
ಮೇಲೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ Hero challenges heroines to bring moon and bunch of stars from the sky. After seeing this dance, let's see whether the moon and the stars come down. Okay, for this let's welcome Karunyan group to perform dance for the song Tere Vaste. Come on friends, with a cheerful applause, welcome them. उसके बाद लाऊंगा पहले इश्क लड़ाऊं उसके बाद लाऊंगा तेरे वास्ते फलक से मैं चांद लाऊंगा 16-17 सितारे संग बांध लाऊंगा अपने तो सारे पैसे रह के ज़मीन पे ही वसूल
ಕಥೆ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಲುಕಯಾಗ ಬಿಡುತ್ತಿ ಶೇಕಿ ಪುಷ್ಪವತಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನಾಟಕ ಬಂದ ವಿಧಾನ ನನ್ನ ಶಿಷ್ಟರು ಶೇಕಿ ಪುಷ್ಪವತಿ 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 ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಬರ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಡ್ಕೊಂಡು ಹೋಗ್ತಾಳ ಎದೆ ಹತ್ರ ಯಾಕೆ ಬಡುತ್ತಿ ಏದು ಸುರ ಯಾಕೆ ಬಿಡುತ್ತಿ ಅಲಿ ಹತ್ರ ಯಾಕೆ ಜಿಗಿತಿ ಕಿವಿ ಹತ್ರ ಯಾಕೆ ನಗುತ್ತಿ ಆಡಿ ಬಳಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ and group for the song Jogi. Come on friends, come on friends, let welcome them by claps. ಎಲ್ಲ ದಾರಿ ಬಿಡಿ ಬರಿ ಮಾದಿ ಎಲ್ಲ ಜಕ್ಕಲ್ಲ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು
ಬಂದೈತೆ ಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವ ಗುಬ್ಬಿ ತಂದ್ಯಾವ ಬುಟ್ಟು ಕಲಿತ್ಯಾವೋ ನವಿಲು ನುಲಿತ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಏಳು ಮಲೆ ಮ್ಯಾಲೆ ನೀ ಕುಂದ ಮಾದೇವ ನಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮರಿ ಎಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮದು ಮರೆಯಂತೆ ಬನ್ನಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮದು ಮರೆಯಂತೆ ಬನ್ನಿ ಕುಣೀರು ಕೆಂಪಾದು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಡೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚಂದ್ರಕೋಶ ಚಲಕರ ಚಂದ್ರಮೈಕರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಏಳು ಮಲೆ ಮ್ಯಾಲೆ ನೀ ಕುಂತ ಮಾದೇವ ನಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮನೆಗೆಲ್ಲ ಚೆಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮದು ಮರೆಯಂತೆ ಬನ್ನಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮದು ಮರೆಯಂತೆ ಬನ್ನಿ ಕುಣೀರು Thank you all, sir.
lamplight. Hands for the song Chukkala Chunni by claps. Come on friends, put your hands together and welcome them. చుక్కల చున్నీకే నా గుండెలు కట్టావే ఆ నీలాకాశంలో అరే గిర్రా గిర్రా తిప్పేశావే పువ్వుల పట్టీకే నా ప్రాణం చుట్టావే నువ్వు వెళ్ళేదారంతా అరే గల్లు కల్లు మోగించావే వచ్చా వచ్చని ఊపిరితోటి ఉక్కిరి బిక్కిరి చేశావే ఉండిపో 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 నాతోనే హొయ్యాదే హొయ్యాదే హొయ్యా హొయ్యా నీ వల్లే పిచ్చోడి రాతయ్యాదే హొయ్యాదే హొయ్యా హొయ్యా నీ వల్లే నాలో కల్లయ్యా చిత్రాలన్నీ ఇప్పుడే చూస్తున్నాను గుట్టుగా దాచుకోలేను డబ్బే కొట్టి చెప్పలేను పట్టలేని ఆనందాన్ని ఒక్కడిని ముయ్యలేను కొద్దిగా సాయం వస్తే పంచుకుందాము పోలేరు కాసేపు నువ్వు కన్నా తప్పు నన్ను చూస్తూనే ఉంటా కాసేపు నువ్వు మాట్లాడకు కవియ కావ్యం రాసుకుంటా ఎడారిలా ఉండే నాను సింధు నదై పొంగావే ఉండిపో ఉండిపో ఎప్పుడు నాతోనే హొయ్యాదే హొయ్యాదే హొయ్యా హొయ్యా నీ వల్లే పిచ్చోడి రాతయ్యాదే హొయ్యాదే హొయ్యాదే హొయ్యా హొయ్యా నీ వల్లే నాలో కల్లయ్యా मेरी छोकरी संतरे की टोकरी घर तो छुड़वाया क्या छुड़ाएगी नौकरी रोमियो रोमियो कल के रोमियो भोले शक्ल वाले सारे के सारे परे पियो रोमियो रोमियो भर के प्रेमियो काहे गल पर हो बिन बुलाए बारातियों
ಹಾರ್ಡ್ ಬರುತ್ತೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಟಫ್ ಆಗುತ್ತೆ. ಮತ್ತು ಸ್ಕೂಲ್ ಟೈಮಿಂಗು ಯಾರು ಹೇಳಿದ್ರಂತೆ 10ವರೆಗೆ ಸ್ಟಾರ್ಟ್ ಮಾಡ್ತೀರಾ ಅಂತ, ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. 9:35ಗೆ ಪ್ರೇಯರ್ಗೆ ಕಮೆನ್ಸ್ ಮಾಡ್ತೀವಿ, 9:45ಗೆ ಪ್ರೇಯರ್ ಅಸೆಂಬಲ್ ಸ್ಟಾರ್ಟ್ ಆಗುತ್ತೆ, 10:05ಗೆ ಅಸೆಂಬಲ್ ಕಂಪ್ಲೀಟ್ ಆಗುತ್ತೆ, ಕ್ಲಾಸಸ್ ಕಮೆನ್ಸ್ ಆಗುತ್ತೆ. ಅಸೆಂಬಲ್ ಕಂಪಲ್ಸರಿ ಮಾಡಲೇಬೇಕು ಸ್ಕೂಲ್ ಅಂದಮೇಲೆ, ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. ಇದೆಲ್ಲ ಸುಮ್ಮನೆ ಏನೋ ಕ್ರಿಯೇಟ್ ಮಾಡ್ತಿದ್ದೆ, ನನಗೆ ಗೊತ್ತಿಲ್ಲ. ಮತ್ತು ಸಮ್ ಚಿಲ್ಡ್ರನ್ಸ್ ಏನಾಗುತ್ತೆ ಅಂದರೆ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂತ ಹೇಳ್ತಾರೆ ಯಾರೋ 1 or 2 ಪೇರೆಂಟ್ಸು. ವೀಕ್ ಇದ್ದೇ ಇರ್ತಾರೆ. 8 ಸಬ್ಜೆಕ್ಟ್ 10 ಸಬ್ಜೆಕ್ಟ್ ಕೊಟ್ಟಾಗ ಎಲ್ಲ ಸಬ್ಜೆಕ್ಟಲ್ಲಿ ಒಂದೇ ಸಾರಿ 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ 3ನೇ ಕ್ಲಾಸ್ಗೆ ಅದು 5ನೇ ಕ್ಲಾಸ್ಗೆ ಓದೋಂಗಿದ್ರೆ ಇನ್ನು ಡಿಗ್ರಿಗಳು ಏನಕ್ಕೆ ಮಾಡಬೇಕಾಗಿತ್ತು? ಅದನ್ನು ನೀವು ಫೀಡ್ಬ್ಯಾಕ್ ಕೊಟ್ಟು ಸರಿ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಚಿಲ್ಡ್ರನ್ಸ್ಗೆ ಈ ವರ್ಷ ಚೆನ್ನಾಗಿ ಮ್ಯಾಥ್ಸಲ್ಲಿ ಇರ್ತಾರೆ, ಅಥವಾ ಅದು ಪ್ರಿವಿಯಸ್ ಇಯರ್ ಸೈನ್ಸ್ ಚೆನ್ನಾಗಿರ್ತಾರೆ, ಸ್ವಲ್ಪ ಬ್ಯಾಕ್ ಆಗ್ತಾ ಇರ್ತಾರೆ. ಅದು ನೀವೆಲ್ಲ ಫೀಡ್ಬ್ಯಾಕ್ ಕೊಟ್ಟು ಸ್ಕೂಲಲ್ಲಿ ಡಿಸ್ಕಸ್ ಮಾಡಿ ನೀವು ಅದನ್ನು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಮಕ್ಕಳಲ್ಲಿ ಇದು ಕಾಮನ್ನೇ. ಈ ವರ್ಷ ರ್ಯಾಂಕ್ ಇರೋದು, ನೆಕ್ಸ್ಟ್ ವರ್ಷ ಮತ್ತೆ ವೇರಿಯೇಷನ್ ಆಗೋದು. ಈಗ ಬೆಳೆ ಒಂದೇ ಥರ ಬರಲ್ವಲ್ಲ, ವರ್ಷ ಒಂದೇ ಥರ ಬೆಳೆ ಬರುತ್ತಾ? ಆ ಥರ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಫೀಡ್ಬ್ಯಾಕ್ ತಗೋಬೇಕು, ನೀವು ಫೀಡ್ಬ್ಯಾಕ್ ತಗೊಂಡು ಇಂಪ್ರೂವ್ ಮಾಡಬೇಕಾಗತ್ತೆ ದಯವಿಟ್ಟು. ಮತ್ತು ಇಯರ್ ಬೈ ಇಯರು ಅದು ಸಿಲೆಬಸ್ ಟಫ್ ಆಗ್ತಾ ಇರುತ್ತೆ. ಇಯರ್ ಬೈ ಇಯರು ಸಿಲೆಬಸ್ ಟಫ್ ಇರುತ್ತೆ. ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗಿದ್ರು ಪಾಠಗಳೀಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ. ಯಾಕಂದರೆ CBSE NEP ಸಿಲೆಬಸ್ ಇರೋದ್ರಿಂದ ಸಿಲೆಬಸ್ ಟಫ್ ಇರುತ್ತೆ. ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಜೊತೆಗೆ ನೀವು ಏನು ಪ್ರಾಬ್ಲಮ್ ಇದ್ರು ಟೀಚರ್ಸ್ ಹತ್ರ ನಮ್ಮ ಹತ್ರ ಡಿಸ್ಕಸ್ ಮಾಡಿ ಮಾಡ್ಕೋಬೇಕು. ಈಗ ಎವ್ರಿ ಮಂತ್ ನಿಮಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಕರಿತಾ ಇರ್ತೀವಿ, ಪೇಪರ್ ಸೈನ್ ಮಾಡೋಕ್ಕೆ, ಟೆಸ್ಟ್ ಪೇಪರ್ ನೋಡೋದಕ್ಕೆಲ್ಲ. ಮತ್ತು ಇಯರ್ಲಿ ಒನ್ಸ್ ಲಾಸ್ಟ್ ಟೈಮ್ ನಾವು ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗೆ ಮೀಟಿಂಗ್ ಕರೆದಿದ್ವಿ. ಪೇರೆಂಟ್ಸ್ಗೆ 20% ಬಂದಿದ್ದಾರೆ. ನಿಮ್ದು ಯಾವ ಸಬ್ಜೆಕ್ಟಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಟೀಚರ್ ಹತ್ರ ಡಿಸ್ಕಸ್ ಮಾಡ್ಕೋಬೇಕಲ್ಲ, ಬಂದೇ ಇಲ್ಲ. ಏನಂದರೆ ರೆಗ್ಯುಲರಾಗಿ ಕರೀತಾರೆ ಎಲ್ಲಿ ಹೋಗೋದು ಅಂತ. ತೋಟದಲ್ಲಿ ಕೆಲಸ ಮಾಡಿದ್ರೆ ಡೈಲಿ ಹೋಗಲ್ಲ ತೋಟಕ್ಕೆ. ಇಲ್ಲಿ ತಿಂಗಳಿಗೊಂದ್ಸಾರಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತಿಂಗಳಿಗೊಂದ್ಸಾರಿ ಬರೋಲ್ಲ ಅಂದರೆ ಹೆಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಮತ್ತು UKGಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋರು ಸರ್ LKG ತುಂಬ ಚೆನ್ನಾಗಿ ಓದ್ತಾ ಇದೆ ಸರ್ ಮಕ್ಕಳು ಅಂತಾರೆ. ಅದು ಸಿಂಪಲ್ ಸೆಂಟೆನ್ಸ್ ಫಾರ್ಮೇಷನ್ ಇರುತ್ತೆ, ವರ್ಡ್ಸ್ ಇರುತ್ತೆ, ಲೆಟರ್ಸ್ ಇರುತ್ತೆ, ಫಿಗರ್ಸ್ ನೋಡಿಕೊಂಡು ಎಲ್ಲರೂ ಹೇಳ್ಬಿಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಬಂದಮೇಲೆ 8 ಸಬ್ಜೆಕ್ಟ್ಸ್ ಬರುತ್ತೆ. ಟೈಮ್ ಟೇಬಲ್ ಪ್ರಕಾರ 45 ಮಿನಿಟ್ಸ್ಗೂ ಪೀರಿಯಡ್ ಚೇಂಜ್ ಆಗುತ್ತೆ. ಹೆವಿ ವರ್ಕ್ ಕೊಡ್ತೀವಿ. LKG UKGನಲ್ಲಿ ಇದ್ದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇರಲ್ಲ. ಒಂದು 6 months 1 year ಆದಮೇಲೆ ಅವರೇ ಪಿಕಪ್ ಆಗಿದ್ರೆ ಅದಕ್ಕೆ ನೀವು ಕೋಆಪ್ರೇಟ್ ಮಾಡಬೇಕಾಗತ್ತೆ. ಮತ್ತು ಟೀಚರ್ಸ್ ನಂಬರ್ ಬೇಕು ಅಂತ ಕೆಲವೊಂದು ಪೇರೆಂಟ್ ಕೇಳಿದ್ದಾರೆ. ಟೀಚರ್ ನಂಬರ್ ನಿಮಗೆ ಕೊಡೋದ್ರಿಂದ ಟೀಚರ್ಸ್ ಏನು ಮಾಡ್ತಾರೆ, ನಾಳೆ ಮಾಡೋ ಸಬ್ಜೆಕ್ಟ್ಗೆ ಏನು ಅಂತ ಪ್ರಿಪ್ರೇಷನ್ ಆಗಿ ಬಂದು ಮಾಡ್ತಾರೆ. ಅವ್ರಿಗೆ ಮಂತ್ಲಿ ಟಾಸ್ಕ್ ಕೊಟ್ಟಿರ್ತೀವಿ, ವೀಕ್ಲಿ ಟಾಸ್ಕ್ ಕೊಡ್ತೀವಿ, ಡೈಲಿ ಟಾಸ್ಕ್ ಕೊಟ್ಟಿರ್ತೀವಿ. ಅದನ್ನು ಅವ್ರು ಮಾಡ್ಕೊಂಬರ್ಬೇಕಾಗತ್ತೆ ಮನೆಯಲ್ಲಿ ಫ್ರೀಯಾಗಿ. ಪೇರೆಂಟ್ಸ್ಗೆ ಫೋನ್ ನಂಬರ್ ಕೊಟ್ಟರೆ ಫೋನ್ ಮಾಡಿ ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡಿ ಡಿಸ್ಟರ್ಬ್ ಆಗುತ್ತೆ. ಒಂದು ಜೊತೆಗೆ ಟೀಚರ್ ಏನಾದರೂ ಮಿಸ್ಟೇಕ್ ಮಾಡಿದ್ರು ಕೂಡ ಮ್ಯಾನೇಜ್ಮೆಂಟ್ ಅವ್ರ ಗಮನಕ್ಕೆ ಬರೆದ್ರೆ ಟೀಚರ್ಸು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಪೇರೆಂಟ್ಸ್ ಹತ್ರ. ಹಾಗಾಗಿ ನಮ್ಮ ಗಮನಕ್ಕೆ ಬರಲೇಬೇಕು. ಶಾಲೆಯಲ್ಲಿ ಏನು ನಡೀತಾ ಇದೆ, ಮಿಸ್ಟೇಕ್ಸ್ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಟೀಚರ್ಸ್ ಬಗ್ಗೆ ಹೆಂಗಿದೆ, ಪೇರೆಂಟ್ಸ್ಗೆ ನಮ್ಮ ಬಗ್ಗೆ ಹೆಂಗಿದೆ ನಮಗೆ ಗೊತ್ತಾಗಬೇಕಲ್ಲ. ಆ ಉದ್ದೇಶದಿಂದ ಯಾರಿಗೂ ಪೇರೆಂಟ್ಸ್ ಕಾಂಟ್ಯಾಕ್ಟ್ಸ್ ಕೊಡಲ್ಲ. ನಮ್ಮದು ಮೇಡಮ್ನವ್ರದ್ದು ನಿಮ್ಮದು 24/7 ಮಾಡ್ತಿದ್ರಿ ನೀವು ಆಲ್ರೆಡಿ ಫೋನ್ಸು, ಹಂಗೆ ಮಾಡ್ಕೊಳ್ಳಿ ದಯವಿಟ್ಟು. ಆ ಥರ ಯಾವುದೋ ಕಾಲದಲ್ಲಿ ಕ್ಲಾಸ್ ಟೀಚರ್ ಕೊಡ್ತಾ ಇದ್ದು ನೀವು ಹಂಗೆ ಕೊಡಿದ್ರೆ ಅದು ಸರಿ ಇಲ್ಲ. ನಿಮ್ಗೆ ಎವ್ರಿ ಮಿನಿಟ್ ಎವ್ರಿ ಚೈಲ್ಡ್ ನಾವು ಅಬ್ಸರ್ವೇಷನ್ ಮಾಡ್ತಾ ನಿಮ್ಗೆ ಎಲ್ಲರೂ ಗೊತ್ತಿರ್ತದೆ. ನಾವು ಪ್ರತಿಯೊಂದು ವಿಚಾರ ನಮ್ಮ ಮಗುದು ಅಬ್ಸರ್ವೇಷನ್ ಮಾಡಿ ಫೀಡ್ಬ್ಯಾಕ್ ತಗೊಂಡು ನಿಮಗೆ ಕ್ಲಾರಿಟಿ ಮಾಡಿ ಕೊಡ್ತಾ ಇದ್ವಿ. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಇರಲಿ. ಮತ್ತು ಈ ಮಕ್ಕಳನ್ನ ಪನಿಷ್ ಮಾಡೋದು ಅದೇನು ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಇಂಪ್ರೂವ್ ಮಾಡಬೇಕಂದ್ರೆ ಪನಿಷ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಮತ್ತು ಕೆಲವೊಂದು ಮಕ್ಕಳು ಈಗ ನಾವು ಎಜುಕೇಷನ್ ಪ್ಯಾಟರ್ನ್ 0 to 30ಗೆ, 30 to 50ಗೆ, 50 to 70ಗೆ, 70 to 100ಗೆ ತೊಗೊಂಡೋಗ್ಬೇಕಾಗತ್ತೆ. ಕೆಲವೊಂದು ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ಬಂದಮೇಲೆ ಪಿಕಪ್ ಆಗ್ತಾರೆ. ಕೆಲವರು 7-8ಗೆ ಹೈಸ್ಕೂಲ್ ಬಂದಮೇಲೆ ಪಿಕಪ್ ಆಗ್ತಾರೆ. ಕೆಲವೊಂದು ಮಕ್ಕಳು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದು ಮತ್ತೆ ಡಲ್ ಆಗ್ತಾರೆ, ಮತ್ತೆ ಆಕ್ಟಿವ್ ಆಗ್ತಾರೆ. ಅದು ಕಾಮನ್ನೇ. ದಯವಿಟ್ಟು ಎಲ್ಲ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಏನೇ ಸಮಸ್ಯೆ ಇದ್ದರೂ ಮ್ಯಾನೇಜ್ಮೆಂಟ್ ಹತ್ರ ಟೀಚರ್ಸ್ ಹತ್ರ ಡೈರೆಕ್ಟಾಗಿ ಡಿಸ್ಕಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ವ್ಯಾನ್ನಲ್ಲಿ ನಮ್ಮ ಮಗು ಮುಂದ್ಗಡೆ ಕೂತ್ಕೋಬೇಕು, ನಮ್ಮ ಮಗು ಇಲ್ಲೇ ಈ ಸೀಟಲ್ಲೇ ಕೂತ್ಕೋಬೇಕು ಅಂತ ಹೇಳ್ತಿರಂತೆ. ಅದೇನು ಸಂಘ, ಅದೇ ನನಗೆ ಲೆಕ್ಕಾಚಾರ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಹೆಂಗೂ ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಪೇರೆಂಟ್ಸ್ ಅದರ ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಮಗು ಇಲ್ಲೇ ಜಾಗ ಕೊಡಿ, ನಮ್ಮ ಮಗು ಇಲ್ಲೇ ಜಾಗ ಕೊಡಿ ಅಂತ ನೀವು ಮನೆ ಊರುಗಳಲ್ಲಿ ಕಚ್ಚಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ನಿಮ್ಗೆ ಗೊತ್ತು, ಎಂಥ ಸ್ಟಾಪಲ್ಲಿ ಹತ್ತಿದ್ರು 45 ಮಿನಿಟ್ಸಲ್ಲಿ ನಮ್ಮ ಸ್ಕೂಲ್ ಹತ್ರ ಇರುತ್ತೆ. ಸುಮಾರು 2 hour 3 hour ಬಸ್ಸಲ್ಲಿ ಇರೋದು, ನಿಂತ್ಕೊಂಡು ಬರೋದಕ್ಕಂಥದ್ದು ಏನಿರಲ್ಲ. ಸೀಟ್ ವಿಚಾರಕ್ಕೆ ಕಚ್ಚಾಡೋದು ಬೇಡ. ಮತ್ತು ಸ್ಕೂಲಲ್ಲಿ ಈ ವಾರ ಫ್ರಂಟಲ್ಲಿ ಇರೋರು ನೆಕ್ಸ್ಟ್ ವಾರ ಬ್ಯಾಕ್ ಹೋಗ್ತಾರೆ. ನಮ್ಮಲ್ಲಿ ಸಿಗೋದೇ 3 ಲೈನು ಇಲ್ಲ 4 ಲೈನು. ಈಚ್ ಬ್ಯಾಚ್ 2 ಚಿಲ್ಡ್ರನ್ಸ್ ಕೊಡ್ತೀವಿ. ಈಚ್ ಸೆಕ್ಷನ್ 25 to 30 ಕೊಡೋದು ನಿಮ್ಗೆ ಗೊತ್ತಿದೆ.
ಪ್ರತಿಯೊಂದು ಮಗುವನ್ನ ಟೀಚರ್ ಅಬ್ಸರ್ವೇಷನ್ ಮಾಡ್ತಾರೆ, ಅವರು ರೆಕಾರ್ಡ್ನ ಬರೀತಾರೆ. ನಿಮ್ಗೆ ಗೊತ್ತು, ಡೈಲಿ ಅವ್ರದ್ದು ಏನಿದೆ ಎವ್ರಿ ಚೈಲ್ಡ್ ಸಮರಿನ ಬರೀತಾರೆ, ನಾವು ಅಬ್ಸರ್ವೇಷನ್ ಮಾಡ್ತಿದ್ವಿ. ಅದು ಫ್ರಂಟು ಬ್ಯಾಕು ಅನ್ನೋದಿಲ್ಲ. ನೀವು ಶಿಕ್ಷಕರಾಗಿದ್ದು ನಿಮ್ಮ ಮಕ್ಕಳಿದ್ದಾಗ ನೋಡಿರ್ತೀರಾ, ಟೀಚರ್ಗೆ ಒಂದು ಟೇಬಲ್ ಒಂದು ಚೇರು ಕೊಡ್ತಿದ್ರು, ನಿಜಾನಾ? ನಮ್ಮ ಸ್ಕೂಲಲ್ಲಿ ನೋಡಿ, ನಾನು ಟೀಚರ್ಗೆ ಟೇಬಲ್ ಚೇರು ಕೊಟ್ಟಿದ್ದೇನೆ, ನೀವು ನೋಡ್ಕೊಳ್ಳಿ. ಕ್ಲಾಸ್ ರೂಮಲ್ಲಿ ಹೋಗಿ ಮಕ್ಕಳ ಪಕ್ಕದಲ್ಲೇ ಅವ್ರು ಕೂತ್ಕೋಬೇಕು. ಅಲ್ಲಲ್ಲಿ ಮಕ್ಕಳ ಪಕ್ಕದಲ್ಲೇ ಕೂತ್ಕೊಂಡು ಮಕ್ಕಳನ್ನ ಅಬ್ಸರ್ವೇಷನ್ ಮಾಡಿಕೊಂಡು ಪಾಠ ಮಾಡಿ ಅವ್ರಿಗೆ ಟೀಚ್ ಮಾಡಬೇಕು. ಆ ಥರ ಡಿಫ್ರೆಂಟ್ ಪ್ಲಾನಲ್ಲಿ ಮಾಡ್ತಾ ಇದ್ವಿ. ಪ್ಲಸ್ ನಿಮ್ಗೆ ಗೊತ್ತು, ಈಗಿನಿಂದಲೇ ನಾವು GK ನಲ್ಲಿ ಹೆಂಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗೇನು CBSE NEP ಇದೆ, ನಿಮಗೆ ನೀಟ್ಗೆ ಆಗ್ಬೋದು, CETಗೆ ಆಗ್ಬೋದು, ನೆಕ್ಸ್ಟ್ ಫರ್ದರ್ ಎಜುಕೇಷನ್ಗೆ ಆಗ್ಬೋದು, ಮತ್ತು ನಿಮಗೆ ಈ ಗೌರ್ಮೆಂಟ್ ಜಾಬ್ಸು ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಆಗ್ಬೋದು, ತುಂಬ ಯೂಸ್ಫುಲ್ ಆಗ್ತದೆ. ಅದೇ ಸಿಲೆಬಸ್ನ ನಾವು ಮಾಡ್ತಾ ಇದ್ದೀವಿ. ಮನೆಗಳ ಹತ್ರ ಬಂದು ಸುಮ್ಮನೆ ಬೇರೆ ಏನೇನೋ ಸಿಲೆಬಸ್ ಹೆಸರುಗಳು ಹೇಳ್ತಾರೆ, ದಯವಿಟ್ಟು ಯಾರು ನಂಬೇಡಿ. ಇಲ್ಲೆಲ್ಲ ಎಜುಕೇಟೆಡ್ಸ್ ಸುಮಾರು ಜನ ಇದ್ದಾರೆ, ನೀವು ಕೇಳ್ಕೊಳ್ರಿ. CBSE NEP ಬೇಸ್ಡೇ ನಿಮಗೆ ಫ್ಯೂಚರಲ್ಲಿ ಎಲ್ಲದಕ್ಕೂ ಯೂಸ್ ಆಗ್ತಕ್ಕಂಥದ್ದು. ಮೊದಲಿಗೆ ಸುಮ್ಮನೆ ಸಿಲೆಬಸ್ಗಳ ಹೆಸರು ಹೇಳಿ ನಿಮಗೆ ಮನೆಗಳ ಹತ್ರ ಬಂದು ತಲೆ ತಿನ್ನೋರು ಇರ್ತಾರೆ, ಅದಕ್ಕೆಲ್ಲ ಸ್ವಲ್ಪ ತಲೆ ಕೆಡಿಸ್ಕೊಬೇಡಿ. ಜೊತೆಗೆ ಏನೇ ಸಮಸ್ಯೆ ಇದ್ದರೂ ದಯವಿಟ್ಟು ಬಂದು ಪೇರೆಂಟ್ಸು, ಮ್ಯಾನೇಜ್ಮೆಂಟ್ ಹತ್ರ, ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ನಾವು ಎಲ್ಲ ಇರೋದು ಮಕ್ಕಳ ಭವಿಷ್ಯಕ್ಕಾಗಿ. ನಾವು ಒಳ್ಳೆ ಭವಿಷ್ಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ನೋಡ್ತಾ ಇದ್ರೆ ಏನೇನು ಕಾರ್ಯಕ್ರಮ ಮಾಡ್ತೀವಿ ಸ್ಕೂಲ್ಗಳಲ್ಲಿ ಅಂತ, 100% ಎಲ್ಲ ಕಾರ್ಯಕ್ರಮಗಳು ಕೂಡ ನಾಲೆಡ್ಜ್ಫುಲ್ ಆಗಿ, ಮೀನಿಂಗ್ಫುಲ್ ಆಗಿ ಮಾಡ್ತೀವಿ. ಮಕ್ಕಳಿಗೆ ಡೈರೆಕ್ಟಾಗಿ ಮೆಸೇಜ್ ಹೋಗೋ ಥರ ಮಾಡ್ತೀವಿ. ಕಾಟಾಚಾರಕ್ಕೆ ಯಾವುದೊಂದು ಪೂಜೆ ಮಾಡಿಬಿಟ್ಟು ಮುಗಿಸೋದಿಲ್ಲ. ಪ್ರತಿಯೊಂದು ಕಾರ್ಯಕ್ರಮನೂ ವೆರಿ ಡಿಸಿಪ್ಲೈನ್ಡ್ ಆಗಿ ಮಾಡ್ತೀವಿ. ನಾವು ಏನಿಲ್ಲ ಅಂದರೂ ಒಂದು ವರ್ಷಕ್ಕೆ 50,000 ಖರ್ಚು ಮಾಡ್ತೀವಿ. ಏನಂದರೆ ನಾವು ಟ್ರೈನ್ ತಗೊತೀವಿ, ಮ್ಯಾನೇಜ್ಮೆಂಟ್ ಅವ್ರು ಟ್ರೈನ್ ತಗೊತೀವಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಪರ್ಟ್ಸ್ ಬರ್ತಾರೆ, ದೊಡ್ಡ ದೊಡ್ಡ ಹೋಟೆಲ್ಸಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಹೋಗ್ತೀವಿ, ಯಾವ ಥರ ಎಜುಕೇಷನ್ ಮಕ್ಕಳು ಕೊಡಬೇಕು, ಏನು ಮಾಡಬೇಕು, ಹಳ್ಳಿಗಳಾದ್ರೆ ಹೆಂಗೆ, ಇವ್ರಿಗೆ ಎಜುಕೇಟೆಡ್ ಪೇರೆಂಟ್ಸ್ ಇದ್ದರೆ ಅಂಥ ಪೇರೆಂಟ್ಸ್ಗೆ ಯಾವ ಥರ, ರೂರಲಲ್ಲಿ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇದ್ದರೆ ಯಾವ ಥರ, ಮತ್ತು ಮನೆಗಳಲ್ಲಿ ಯಾರು ಕೋಚ್ ಕೊಡಲ್ಲ ಅಂಥವ್ರಿಗೆ ನೀವು ಯಾವ ಥರ ಪ್ಲಾನಲ್ಲಿ ಮಾಡಬೇಕು, ಮತ್ತು ಮಕ್ಕಳಿಗೆ ಒಂದು ABC 3 ಕ್ಯಾಟಗಿರಿ ಮಾಡ್ಕೋಬೇಕು. ತುಂಬ ಬ್ಯಾಕು, ಆವ್ರೇಜು, ಹೈ ಅಂತ 3 ಮಾಡ್ಕೊಂಡು ಅದನ್ನು ಡಿವೈಡ್ ಮಾಡಬೇಕು ಅಂತ ಆ ಎಲ್ಲ ಪ್ಲಾನ್ಸ್ನ ನಾವು ಮಾಡ್ಕೊಂಬರ್ತಾ ಇದ್ವಿ. ಇನ್ನು ನಮ್ಮ ಸ್ಕೂಲಲ್ಲಿ ಇಂಪಾರ್ಟೆಂಟ್ ಏನಂದರೆ, ನಿಮಗೆ 100% ಟೌನ್ ಕಡೆಯಿಂದ ಬರ್ತಕ್ಕಂಥ ಮಕ್ಕಳಿಗೆ ರೂರಲ್ ಕೋಟಾನಲ್ಲಿ ರೂರಲ್ ಸರ್ಟಿಫಿಕೇಟ್ ಸಿಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾವು ಸೊನ್ನಾಡಿ ಹತ್ರ ಮಾಡ್ಬೇಕು ಸ್ಕೂಲ್ ಅಂತ ಇದ್ದಿದ್ದು. ಇಲ್ಲಿ ಮಾಡೋಕ್ಕೆ ರೀಸನ್ ಏನಂದರೆ ರೂರಲ್ ಕೋಟಾ ಅವೈಲಬಿಲಿಟಿ ಆಗಲಿ ಅಂತ. 0.5% 1% ಜಾಬ್ಗೆ ಆಗ್ಬೋದು, ಅಥವಾ ಫರ್ದರ್ ಎಜುಕೇಷನ್ಗೆ ಆಗ್ಬೋದು, ಅಥವಾ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಆಗ್ಬೋದು. ಅದಕ್ಕೆಲ್ಲ 1% 0.5% ಮಿಸ್ ಆಗ್ತಾ ಇರ್ತದೆ. ನಿಮಗೆ ರೂರಲ್ ಕೋಟಾ ಅವೈಲಬಲ್ ಇದೆ. ದಯವಿಟ್ಟು ಎಲ್ಲ ಟೌನ್ ಕಡೆ ಇರೋ ಮಕ್ಕಳು ನೀವೇ ಹೇಳ್ಕೊಂಡು, ಟೌನ್ ಕಡೆ ಮಕ್ಕಳಿಗೆ ರೂರಲ್ ಅನುಕೂಲ ಆಗೋ ಥರ ಪಬ್ಲಿಸಿಟಿ ನೀವೇ ಮಾಡಬೇಕು. ಈಗ ಆಯಿತು, ಊಟ ಮಾಡ್ತಿದ್ದೀರಾ, ಈಗ ಇಷ್ಟನ್ನು ಹೇಳ್ತೀನಿ, ನನ್ನ ಮಾತು ಮುಗಿಸ್ತೀನಿ. ಮತ್ತು ಪ್ರೋಗ್ರಾಮ್ ಹೆಂಗಿದೆ ಸ್ವಲ್ಪ ಜೋರಾಗಿ ಹೇಳಿ. ಚೆನ್ನಾಗಿದೆಯಾ? ನಿಮಗೆ ಗೊತ್ತು 10 ಡೇಸಲ್ಲಿ ಪ್ರಿಪೇರ್ ಮಾಡಿಸಿರೋದು. 10 ಡೇಸಲ್ಲಿ ನಿಮ್ಗೆಲ್ರಿಗೂ ಗೊತ್ತಾನೆ. ಎಕ್ಸಿಬಿಷನ್ ಆಯಿತು, ಪ್ರಿಪ್ರೇಟರಿ ಎಕ್ಸಾಮ್ ಆಯಿತು, ಪ್ರಿಪ್ರೇಟರಿ ಎಕ್ಸಾಮ್ ಆದಮೇಲೆ ಟ್ರಿಪ್ ಆಯಿತು, ಟ್ರಿಪ್ ಆದಮೇಲೆ ಚಿಲ್ಡ್ರನ್ ಸ್ಪೋರ್ಟ್ಸ್ ಆಯಿತು, ಮತ್ತು ಟೀಚರ್ ಸ್ಪೋರ್ಟ್ಸ್ ಆಯಿತು, ಮತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಆಯಿತು. ಇದೆಲ್ಲ ಆದಮೇಲೆ ಈಗ ಜಸ್ಟ್ 10 ಡೇಸ್ ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಅಲ್ಲ? 10 ಡೇಸಲ್ಲಿ ಇಷ್ಟು ಪರ್ಫಾರ್ಮೆನ್ಸ್ ಆಗ್ತಾನೆ. ಎಲ್ರಿಗೂ ಸಂತೋಷನಾ, ಸಮಾಧಾನನಾ? ಇದು ನಿಮಗೂ ಮಕ್ಕಳಿಗೂ ನಮಗೂ ಹಬ್ಬ, ಓಕೆನಾ? ಇದೊಂದು ಖುಷಿ ದಿನ. ಎಲ್ಲರೂ ಒಂದು ಗೆಟ್ ಟುಗೆದರ್ ಥರ ಬರಬೇಕು, 1-2 ಅವರ್ ಸ್ಪೆಂಡ್ ಮಾಡಬೇಕು, ಆರಾಮಾಗಿರೋ ಖುಷಿಯಾಗಿ ಮಾತಾಡ್ಕೊಂಡು ಕಷ್ಟ ಸುಖ ಹೇಳ್ಕೊಂಡು ಹೋಗಬೇಕು. ಮತ್ತು ಕೆಲವ್ರು ಯಾರು ಹೇಳ್ತಿದ್ರು 2 ಗಂಟೆಗೆ ಬಂದು ಸರ್ ಅಂತ. ನಾವು 2 ಗಂಟೆಯಿಂದಲೂ ಕಾರ್ಯಕ್ರಮ ನಡೀತಾನೆ ಇದೆ, ಗೊತ್ತಲ್ವಾ? ಈಗ ಮಕ್ಕಳಿಗೆ 4 ಜನ ಮುಂದೆ ಪ್ರೈಸ್ ಕೊಡಬೇಕು, 4 ಜನ ಮುಂದೆ ನಾವು ವಿನ್ನಿಂಗ್ ಪ್ರೈಸ್ ತಗೋಬೇಕು ಅಂತ ಇರುತ್ತೆ. ಅವ್ರಿಗೆ ನೀವು ಯಾರು ಇಲ್ದಿದ್ದಾಗ ಕೊಟ್ಟರೆ ಏನು ಪ್ರೈಸ್ ಹೇಳಿ? 850 ಪ್ರೈಸಸ್ ಕೊಡಬೇಕಾಗಿತ್ತು, 300 ನಿಲ್ಲಿಸ್ಬಿಟ್ಟಿದ್ದೀವಿ. ಯಾರು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲರಿಗೂ ಪ್ರೈಸ್ ಇತ್ತು. 300 ಪ್ರೈಸ್ ನಿಲ್ಲಿಸ್ಬಿಟ್ಟು 550 ಪ್ರೈಸ್ ಕೊಡೋದ್ರಿಗೆ 4:15 ಆಗೋಗಿತ್ತು. ನಮ್ಮ ಟಾರ್ಗೆಟ್ 2 ರಿಂದ 4 ಗಂಟೆಗೆ ಲಾಸ್ಟ್ ಇದ್ದಿದ್ದು, 4:15 ಆಗಿದ್ದಕ್ಕೆ ನಾವು ಅದನ್ನು ನಿಲ್ಲಿಸಿದ್ದೀವಿ. ಈಗ ಅದನ್ನು ಕೊಡ್ತೀವಿ, ಪ್ರಾಬ್ಲಮ್ ಏನಿಲ್ಲ. ಆದರೆ ಈಗ ಎಲ್ಲರೂ ಸಹಕಾರ ಕೊಡ್ತಿದ್ದೀರಾ. ನಿಮ್ಮ ಈ ಪೇರೆಂಟ್ಸ್ ಸ್ಪೋರ್ಟ್ಸ್ ಭಾರಿ ಚೆನ್ನಾಗಿತ್ತು. ಇನ್ನು ಜಾಯಿನ್ ಆಗಬೇಕಾಗಿತ್ತು. ನೀವು ನೋಡಿರ್ತೀರ ಪ್ರೋಗ್ರಾಮ್ನಾಗ, ನಾನೆಲ್ಲ ಗ್ರೂಪಲ್ಲಿ ಕಳಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಫುಲ್ ಜಾಯಿನ್ ಆಗಬೇಕು, ಫುಲ್ ಸ್ಟ್ರೆಂತ್ ಬರಬೇಕು ನೆಕ್ಸ್ಟ್ ಪೇರೆಂಟ್ಸ್ ಸ್ಪೋರ್ಟ್ಸ್ಗೆ ಎಲ್ಲದಕ್ಕೂ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸಾಂಗ್ ಕ್ಲಿಯರ್ ಮಾಡಿಬಿಡ್ತೀವಿ. ಓಕೆ. Dance. What you are telling, Parinita? Are you very eager? What song is to you be next? Yes, Parinita. Oh, it is positive and energetical English song. Toka Toka. Come on, friends, with a huge round of applause, let's welcome them.
You say take me home, I said no, Perignon. You said no, 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 I said no, 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 no. Hasta la vida loca, 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 loca. Te encanta la música, te toca, toca, toca. Hasta la vida loca, 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 loca. Te encanta la música, te toca, toca, toca. Celebrate together. I wanna see rain on me forever. Rivers of champagne. Celebrate together. Hasta la vida loca, 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 loca. Te encanta la música, te toca, toca, toca. Hasta la vida loca, 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 loca. Te encanta la música, te toca, toca, toca. Toca, toca, toca. Hasta la vida loca, 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 loca. Te encanta la música, te toca, toca, toca. Hasta la vida loca, 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 loca. Te encanta la música, te toca, toca, toca. I see your eyes every day and every night, and I wanna hold you, love you till the end of time. Stay overnight, cause I want you in my life, and I wanna love you, I will never make you cry. Hasta la vida loca, 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 loca. Te encanta la música, te toca, toca, toca. Hasta la vida loca, 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 loca. Te encanta la música, te toca, toca, toca. Toca, toca, toca. Toca, toca, toca. Dance with me now, I can't break away. आज सारी फिक्रें तू shake away, shake away. दिल से रखता डांस वाले groove पे. नाचूं मैं तू step मेरा big way, big way. आज सारे काम करते डाल के. धन बिना दिन नाची जाए ताल पे, ताल पे. इसको dance blues में सारे भूल के. ऐसी वाले गीत पे तू झूल के, झूल के. भले किया चया चया रे, अब करता था तैयार. रमैया बस्तावैया, रमैया बस्तावैया. सब मजेदार हुआ हो ले, थोड़ा नशेदार हुआ मन ये डोले. आज कोई नाचता हुआ सा जादू. सर पे सवार हुआ दिल ये बोले. तू भी खुशियों में रात बनी, जब से सूरज ढला. छोड़ शर्माना, आज नक्श में पैर चकले जरा. भले किया चया चया रे, अब करता था तैयार. रमैया
Let's welcome them by claps. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನನ್ನು ಅನ್ನದಾತಾನೆ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಕೇಳಿಲ್ಲ ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೆ ಪಾಠ ಹೇಳಿದ ಗುರುವೇ ನಾಲ್ಕು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ಪಾಠಶಾಲಾ Children, sit down. Have a good day. Thank you, ma'am. Ma'am.
Yes, tell me, Salma. I have good day biscuit. What? Good day? You want which flavor you want, ma'am? I have good day biscuit. What are you telling? I couldn't understand. Cashew Salma. or coconut you want, ma'am? Don't irritate morning itself. Sit down. Hey, Salma, what are you doing there? Ma'am, you only told me to sit down, no, ma'am. I told you to sit on the chair. Sit on the chair. Okay, sorry, ma'am. Okay, children. Yesterday I told you all that today I'll be explaining about grammar, that is direct and indirect speech. Anyone has prepared about that? Myself, ma'am. Yes, stand up. Come on, tell me what is direct and indirect speech? Ma'am, direct means I am talking, she is talking, that is direct speech. When you are taking lesson, I am talking with a bits of paper, that is indirect speech, ma'am. Sit down, ma. All rubbish answers. Sorry, ma'am. Have you prepared GK, ma'am? No, ma'am, only some I have prepared. Ma'am is coming, see now, ma'am will ask. Salma and Maheshwari, what are you doing there? What discussion is going on? Ma'am, we are discussing about GK questions, ma'am. What discussion is going on there? I told you to prepare for GK test. Are you all ready? Yes, ma'am. Yes, ma'am. And what are you talking there? That only we are discussing, ma'am, about GK questions. Giving back answer? Sorry, ma'am. Okay, Maheshwari, I'll ask you one GK question. Tell me. ma'am. Have you seen Himalayan mountain? Yes, ma'am. Where it is? Come on, tell me. So long you was discussing now. Sorry, ma'am, I don't know, ma'am. Sorry. Okay, climb on the bench. What, ma? What are you doing there after climbing on the bench? Ma'am, I'm searching for the mountain, ma'am. Have you- I can't able to see it. Have you any sense? Can you see the Himalayan mountain after climbing on the bench? Sit down, useless fellows. Sorry, ma'am. Okay. Komati, Yes, ma'am. I told you today you are going to participate in essay competition, and I said you to prepare 10 lines about Gandhi Jayanti. Have you prepared? Yes, ma'am, I prepared, ma'am. Come on, show me. Here, ma'am. What's this? What you have written? So I told you to prepare about Gandhi Jayanti, and you have written only Jayanti. Jayanti is my neighbor. She is beautiful. She is having long hair, and she's wearing this color saree, necklace. All this you have written. What is this nonsense? Ma'am, you said me to write essay, ma'am. I went near my house and I searched, ma'am. Gandhi was not there, only Jayanti was there, ma'am. So why I wrote about her, ma'am. Points. Hayo Rama, I told to write Gandhi, the Gandhi Jayanti, the father of our nation. Stupid. Sit down. Sorry, ma'am. Come on, Pavitra, stand up. Ma'am, Yes, shall I ma'am. drink water, ma'am? Stupid. Sit down. Always disturbing the class. Okay, Pavitra, can you tell me two gender name? Gender names, ma'am. Yes. Scooter, Scooty, ma'am. Cooker, Cookie, ma'am. Stupid. Who thought it this type of genders? No shame at all for you. Sit down there. Sorry, ma'am. Okay, at least, Ratna ma'am. At least can you tell me any correct answer? Stand up. I will tell rhyming words, ma'am. Do you know rhyming words? Yes, ma'am. Okay, give me two rhyming words. Here, peer. I see mirror, you are terror. What? What are you telling? You are telling me a terror. Stupid. And you are error. Ma'am, Maheshwari, ma'am. Again, I'll not come to this class. No, ma'am, please, sorry, ma'am, please, ma'am. Ma'am, please come to our class, ma'am. Okay, once again, I'll give you all one chance. Tomorrow, everyone should get prepared for your test. Okay, ma'am, thank you, ma'am. Thank you.
ಇನ್ನು 4 ಪ್ರೋಗ್ರಾಮ್ ಇದೆ ಅಷ್ಟೇ, ದಯವಿಟ್ಟು. ನೀನೇ जतातवीगलच्चलं प्रभाय तस्मै कलेवलंबन मुतामुचम्मतुन्न मालिका तमत्तमत्तमत्तमन्निनागवट्टमन पचार चन्नकान्तवांपनोतन शिवा अरर शिवशंकर नीलकंठ गंगाधर आय शनवते आये जानो ये स्वामी शाल वेद उनकने शाय माते शत्रुभ्राते तरनाननानना 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 आयगिनी नंदिनी नंदित मेदिनी विष्णु विनोद dance. Now let's see dance by our Shiva song for the by Sanjana and group. Come on friends, put your hands together and welcome them.
by Sarika and group for the mashup song. Come on friends, welcome by huge claps. कर दिया वो तेरे लिए दुनिया का बॉम्स कर दिया इश्क़ों में तेरे अनाउंस कर दिया वो तेरे लिए दुनिया का बॉम्स कर दिया बेचैन सा होता जाऊं पर मैं ये समझ न पाऊं मैं जागूं मेरे बिंदु कैसे सो जाती शनिवार राती हमें नींद नहीं आती 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 मैं जागूं मेरे बिंदु कैसे सो जाती शनिवार राती हमें नींद नहीं आती शनिवार राती हमें नींद 11 बजे से 12 बजे हैं सब सो गए मेरे नैना तेरे बिन है खुले शनिवार राती मानो नींद नहीं आती टोटल 16 सितारे मैंने गिन गिन है डाले मैं तो जागता हूँ रहता जाने कैसे तू सो जाती शनिवार राती मानो नींद नहीं आती भूले सी बातें कहते कोटा बटे भूले सी बातें मुझसे पता बता भूले सी बातें ये पता बता उल्टा उल्टा भूले सी बातें నట చూస్తున్నా వీడికి 3D కనపడుతుందా
ಬೇಕಪ್ಪ ರವಿಕುಮಾರ 4 ಎತ್ತಿದ್ರೆ ಮತ್ತೆ ಏಟಿಗೆ ಬೀಳ್ತದ ನನಕ. ಒಂದೊಂದು ತೆಗೀರಿ, ಒಬ್ಬರು ಒಂದೊಂದು ತೆಗೀರಿ, ಹೆಸರು ಒಬ್ಬೊಬ್ಬರೇ ಮತ್ತೆ ಓದ್ರಿ ಅಷ್ಟೇ. ಒಂದು ಆಯ್ತು, ಇವ್ರು ತಗೊಂಡ್ರು. ಓದ್ಬೇಡಿ ಈಗ ಓದ್ಬೇಡ ಸರ್, ಒಂದೊಂದೇ ಓದ್ರಿ ಮತ್ತೆ. ಎಲ್ಲ ತಕೊಂಡ್ರ? ಈಗ 15 ಜನ ತಗೊಂಡ್ರ? 1 2 3 4 5 6 7 8 9 10 11 12 13 14 15. ಈಗ ಒಬ್ಬೊಬ್ಬರ ನೇಮೆ ಒಬ್ಬೊಬ್ರು ಹೇಳ್ತಾ ಬರ್ರಿ, ಅವ್ರ ಹೆಸರಿಗೆ ಹೋಗ್ತೀವಿ. ಏನ್ ಹಿಂಗ ಅಂತ ಇದೆ, ಯಾರು ಇದೆ ಹೆಸರು? ಪರವಾಗಿಲ್ಲ, ಯಾರ ಹೆಸರು? ಪರಿಣಿತಾ MH, ಕಂಗ್ರಾಚುಲೇಷನ್. ಕಮಾಂಡ್ ಪರಿಣಿತಾ ಪೇರೆಂಟ್ಸ್ 6th. ಪರಿಣಿತಾ 6th. ಮುನಿಯಪ್ಪ ನೀವು ಹೋಗ್ಬೋದು. ಮತ್ತೆ ಸ್ಲಿಪ್ಸ್ ಯಾರು ಇದನ್ನ ಇದು ಮಾಡಬೇಡಿ. ಯಾರಾದ್ರೂ ಈ ಪೇರೆಂಟ್ ಬಂದಿರೋದ್ರಲ್ಲಿ ಪೇರೆಂಟ್ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಲಾಟ್ರಿ ಮಾಡ್ಬೇಕಾಗತ್ತೆ. ಇದು ಮಾತ್ರ ಹಿಂಗೆ ಇರ್ಲಿ, ಇವನ್ ಮಾತ್ರ ನಮ್ಗೆ ಕೊಟ್ಬಿಡಿ. ನೆಕ್ಸ್ಟ್ ಮೇಡಮ್ ಪರಿಣಿತಾ 6 ಪೇರೆಂಟ್ಸ್. ಯಾರು? ವಸಂತ ಭುವನ್ ಅಂತ ಬರ್ತಿದ್ದಾರೆ, UKG. ವಸಂತ ಭುವನ್. ವಸಂತ ಯಾರಮ್ಮ? ಪೇರೆಂಟ್ ನೇಮ ಇದು? ಓಕೆ ಗುಡ್, ಬನ್ನಿ. ಕಂಗ್ರಾಚುಲೇಷನ್ ಭುವನ್ ಪೇರೆಂಟ್ಸ್. UKG ಪರಿಣಿತ. ಇಷ್ಟೊತ್ತು ಯಾವ ಪರಿಣಿತ ಅಂದ್ರಲ್ಲಪ್ಪ? UKG ಪರಿಣಿತ ಪೇರೆಂಟ್ಸ್. UKG ಪರಿಣಿತ ಪೇರೆಂಟ್ಸ್ ಕಮ್ ಆನ್ ದ ಡಯಾಸ್ ಪ್ಲೀಸ್. ಜೀವಿತಾ MS 6th ಸ್ಟ್ಯಾಂಡರ್ಡ್. ಅಕ್ಕ ತಂಗಿಗೆ ಇಬ್ಬರಿಗೂ ಬಂದಿದೆಯಲ್ಲಪ್ಪ, ಇದೇನು ಆಚಾರ? ಲಕ್ಕಿ ಫೆಲೋಸ್. ಓಕೆ, ಜೀವಿತಾ MS ಪೇರೆಂಟ್ಸ್ ಕಮ್ ಆನ್ ದ ಡಯಾಸ್ ಪ್ಲೀಸ್. ಜಯಂತ್ 2nd ಸ್ಟ್ಯಾಂಡರ್ಡ್ 6 ಪೇರೆಂಟ್ಸ್ ಇದಾರೆ ಇಲ್ವಾ ಅಂತ ಗೊತ್ತಾಗಬೇಕಲ್ಲ ಮತ್ತೆ ನನಗೆ. ಜಯಂತ್ ಪೇರೆಂಟ್ಸ್ ಇದಾರಾ? ಇಲ್ವಾ? ಇದ್ದೀರಾ? ಬನ್ನಿ. ಓಕೆ ಗುಡ್. ಅಶ್ವಿನ್ ವಿ ಯಾವ ಕ್ಲಾಸ್ ಬರ್ದಿಲ್ಲ? ಅಶ್ವಿನ್ ಪೇರೆಂಟ್ಸ್ ಇದ್ದಾರಮ್ಮ? ಅಶ್ವಿನ್ ವಿ ಪೇರೆಂಟ್ಸ್ ಇದ್ದೀರಾ? ವಿಂದೇಶ್ರೀ ಅವರ ಹೊಟ್ಟೋಗಿದ್ದಾರಾ? ವಿಂದೇಶ್ರೀ ಇದಾರಾ? ಓಕೆ ಬನ್ನಿ. ಪೇರೆಂಟ್ಸ್ ಕ್ಲಾಸ್ ಅಂತ ಬರ್ಬೇಕು ಪ್ಲೀಸ್. ಸಾಯಿ ಪ್ರೀತಮ್ KS 4th ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಇದ್ದಾರಾ? ಬರ್ಬೇಕು ಪ್ಲೀಸ್. ಹಿತೇಶ್ L 6th ಸ್ಟ್ಯಾಂಡರ್ಡ್ ಪೇರೆಂಟ್ ಇದ್ದಾರಾ? ಓಕೆ ಕಮ್ ಆನ್ ಡಯಾಸ್ ಪ್ಲೀಸ್. ಸಾಯಿ ಅಶ್ರುತ್ B ಇದ್ದೀರಾ? ಪೇರೆಂಟ್ಸ್ ಇದ್ದೀರಾ? ಓಕೆ ಕಮ್ ಆನ್. S ಮೋಕ್ಷಿತ್ 2nd ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಇದ್ದೀರಾ? ಓಕೆ. ವಿಷ್ಣುಪ್ರಿಯ J 3rd ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಇದ್ದೀರಾ? ಕರ್ಸ್ಕೊಳ್ಳಿ. ಜೀವಿತಾ ವೇರ್ ಆರ್ ಯು ಮಾ? ಜೀವಿತಾ ಕಮ್ ಹಿಯರ್ ಮಾ. ಜೀವಿತಾ ವಿಷ್ಣುಪ್ರಿಯ 3rd ಸ್ಟ್ಯಾಂಡರ್ಡ್ B ಇದ್ದೀರಾ? ಪೇರೆಂಟ್ಸ್ ಇದಾರಾ? ಓಕೆ ಗುಡ್. ಅರ್ಫಾ 3rd ಇದ್ದೀರಾ? ಓಕೆ. ಪವನ್ GS 3rd ಸ್ಟ್ಯಾಂಡರ್ಡ್ ಇದ್ದೀರಾ? ಇಲ್ಲಿ ಸ್ಲಿಪ್ ಎದ್ದವ್ರದ್ದು ಯಾರ್ದು ಇಲ್ವೇ ಗಾಚಾರ? ಅರವಿಂದ್ ಓಕೆ ಇದ್ದೀರಾ? ಪೇರೆಂಟ್ಸ್ ಬನ್ನಿ. ನೀವೇ ಇದ್ದೀರಿ ಇಲ್ಲಿ. ಭಾನುಶ್ರೀ N 2nd ಸ್ಟ್ಯಾಂಡರ್ಡ್ A ಸೆಕ್ಷನ್ ಇದ್ದೀರಾ? ಪೇರೆಂಟ್ಸ್. ರಮೇಶ್ ಸರ್ ಯಾರು? ಭಾನುಶ್ರೀ ಇದ್ದೀರಾ? ಭಾನುಶ್ರೀ ಪೇರೆಂಟ್ಸ್. ಭವಿಷ್ಯ ಭಾನುಶ್ರೀ ಇಲ್ಲ. ಭವಿಷ್ಯ N ಭಾನುಶ್ರೀ ಇಲ್ಲ, ಡಿಫ್ರೆಂಟ್ ಆಗಿ ಬಂದಿದ್ದಾರೆ. ಓಕೆ ಭವಿಷ್ಯ N 2nd ಸ್ಟ್ಯಾಂಡರ್ಡ್. ಓಕೆ ಮೇಡಮ್ ಪೇರೆಂಟ್ಸ್ ಯಾರು ಇವಾಗ ನೇಮ್ಸ್ ಹೋಗಿದ್ದೀವಿ ಅವ್ರು ಬಂದು ಪ್ಲೀಸ್ ನಿಮ್ಮ ಚೇರಲ್ಲಿ ಕುತ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ 15 ಚೇರ್ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಹಲೋ. ಬ್ರಾಹ್ಮಣಿ ಎಂಪರಸ್ ಶಾಲೆಯ ಮುಖ್ಯಸ್ಥರಾದ ಶಂಕರ್ ಸರ್ ಅವರು, ನಾಗೇಶ್ ಸರ್ ಅವರಿಗೆ, ಈ ಶಾಲೆಯ ವಿದ್ಯಾರ್ಥಿನಿಯರ ಪೋಷಕರ ಪರವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆಸಿ ಸ್ಕೂಲಿನ ಒಂದು ಅಭಿವೃದ್ಧಿ ಅಲ್ಲದೆ ಶಾಲೆಯ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಶ್ರಮ ಹಾಕಿ ಕಷ್ಟಪಟ್ಟು ಇಷ್ಟೆಲ್ಲ ದುಡಿದು ಶಾಲೆಯ ಮಕ್ಕಳಿಗೆಲ್ಲ ಇಷ್ಟು ಪ್ರೋತ್ಸಾಹ ಮಾಡಿ ನೀವು ಕೊಟ್ಟಿರೋದಕ್ಕೆ ಶಾಲೆಯ ನಮ್ಮ ಬ್ರಾಹ್ಮಣಿ ಎಂಪರರ್ ಶಾಲೆಯ ಎಲ್ಲ ಪೋಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.